ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಬಾಣಂತಿಗೆ ಕೊಡುವ ಓಮದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ, 8 ಬ್ಯಾಡಗಿ ಮೆಣಸು, 5 ಗುಂಟೂರು ಮೆಣಸು, ಮೆಂತೆ 2 ಸ್ಪೂನ್, ಕೊತ್ತಂಬರಿ 2 ಸ್ಪೂನ್, ಓಮ 1 ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್, ಕರಿಮೆಣಸು ಅರ್ಧ ಸ್ಪೂನ್, ಜೀರಿಗೆ 1 ಸ್ಪೂನ್, ಬೆಳ್ಳುಳ್ಳಿ 6 ಎಸಳು, 1 ಬಿಳಿ ಕಲ್ಲು, 1 ಕಪ್ ತೆಂಗಿನ ತುರಿ ಹಾಗೂ ಜಾರಿಗೆ ಹುಳಿ. ಮೊದಲಿಗೆ ಜಾರಿಗೆ ಹುಳಿಯನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಬೇಕು. ಮಾಡುವ ವಿಧಾನ: ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆಗೆ ಬಿಸಿ ತಾಗಿದ ನಂತರ ಕೊತ್ತಂಬರಿ ಬೀಜ ಹಾಕಿ ಹುರಿಯಿರಿ. ಕೊತ್ತಂಬರಿ ಬೀಜ ಕೆಂಪಗಾದ ನಂತರ ಕರಿಮೆಣಸು ಹಾಕಿ ಹುರಿಯಿರಿ. ಕರಿಮೆಣಸು ಕಾದ ನಂತರ ತೆಗೆಯಿರಿ. ಆಮೇಲೆ ಮೆಂತೆಯನ್ನು ಹಾಕಿ ಹುರಿಯಿರಿ. ಮೆಂತೆಯನ್ನು ಹುರಿದ ನಂತರ ಸಾಸಿವೆಯನ್ನು ಹಾಕಿ ಹುರಿಯಿರಿ. ಸಾಸಿವೆಯ ಬಣ್ಣ ಬದಲಾದ ನಂತರ ಜೀರಿಗೆಯನ್ನು ಹಾಕಿ ಹುರಿಯಿರಿ. ಜೀರಿಗೆಯ ಬಣ್ಣ ಬದಲಾದ ನಂತರ ಓಮ ಹಾಕಿ ಹುರಿಯಿರಿ. ಓಮ ಕಾದ ನಂತರ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಒಟ್ಟಿಗೆ ಹಾಕಿ ಹುರಿಯಿರಿ. ಮೆಣಸಿನ ಬಣ್ಣ ಬದಲಾಗುವವರೆಗೆ ಹುರಿಯಬೇಕು. ನಂತರ ಕೊನೆಯದಾಗಿ ತೆಂಗಿನ ತುರಿಯನ್ನು ಹಾಕಿ ಹುರಿಯಿರಿ. ತೆಂಗಿನ ತುರಿಯನ್ನು ಹುರಿಯುವಾಗ ಗ್ಯಾಸ್ ಸ್ಟವ್ ಅನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ತೆಂಗಿನ ತುರಿಯಲ್ಲಿರುವ ನೀರಿನ ಅಂಶ ಹೋಗುವವರೆಗೆ ಹುರಿಯಿರಿ. ತೆಂಗಿನ ತುರಿ ಈ ರೀತಿ ಕೆಂಪಗಾದ ನಂತರ ತೆಗೆದು ಬದಿಗಿಡಿ. ಹುರಿದ ಸಾಮಗ್ರಿಯನ್ನು ತಣ್ಣಗಾಗಲು ಇಡಿ. ಎಲ್ಲಾ ಸಾಮಗ್ರಿಗಳನ್ನು ಎಣ್ಣೆ ಹಾಕದೆ ಹುರಿಬೇಕು. ಒಂದು ಮಿಕ್ಸಿ ಜಾರಿಗೆ ಹುರಿದ ಎಲ್ಲಾ ಸಾಮಗ್ರಿಗಳನ್ನು ಹಾಕಿ ಮೆಣಸನ್ನು ಹಾಕಿ ಈಗ ಬೆಳ್ಳುಳ್ಳಿಯನ್ನು ಹಾಕಿ ಹುರಿದ ತೆಂಗಿನಕಾಯಿಯನ್ನು ಸೇರಿಸಿ ನಂತರ ಮೊದಲೇ ನೆನೆಸಿಟ್ಟ ಜಾರಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲವು ಈ ರೀತಿಯಾಗಿ ನುಣ್ಣಗೆ ಇರಬೇಕು. ಈ ಮಿಶ್ರಣವನ್ನು ಈಗ ಒಂದು ಬಾಣಲೆಗೆ ಸೇರಿಸಿ ಸಾರಿನ ಹದಕ್ಕೆ ತನ್ನಿ. ಈಗ ಇದಕ್ಕೆ ಉಳಿದ ಜಾರಿಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಸಾರು ಸ್ವಲ್ಪ ದಪ್ಪವಾಗಿದೆ, ಅದಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಸ್ಟವ್ ಹಚ್ಚಿ ಹದ ಮಾಡಿದ ಸಾರನ್ನು ಕುದಿಯಲು ಇಡಿ. ಈಗ ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಒಮ್ಮೆ ಮಿಶ್ರಣವನ್ನು ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಸಾರನ್ನು ಕುದಿಯಲು ಬಿಡಿ. ಈಗ ಸಾರಿಗೆ ಅರ್ಧ ಚಮಚ ಅರಶಿನ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಸಾರು ಕುದಿಯುತ್ತಿರುವಾಗ ಒಮ್ಮೆ ಮಿಶ್ರಣ ಮಾಡಿ. ಸಾರು ಚೆನ್ನಾಗಿ ಕುದಿಯಲು ಪ್ರಾರಂಭವಾಗಿದೆ. ಸಾರು ಈ ರೀತಿ ಕುದಿಯಬೇಕು. ಈಗ ಇನ್ನೊಂದು ಸ್ಟವ್ ನಲ್ಲಿ ಒಗ್ಗರಣೆ ಸೌಟು ತೆಗೆದುಕೊಂಡು ಅದಕ್ಕೆ ಬಿಸಿ ತಾಗಿದ ನಂತರ ಬಿಳಿ ಕಲ್ಲನ್ನು ಹಾಕಿ. ಬಿಳಿ ಕಲ್ಲು ಕೆಂಪಗಾದ ನಂತರ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ. ತೆಂಗಿನ ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಸ್ಟವ್ ಆಫ್ ಮಾಡಿ. ಈಗ ಈ ಮಿಶ್ರಣವನ್ನು ಕುದಿಯುತ್ತಿರುವ ಸಾರಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ. ಈಗ ಓಮದ ಸಾರು ರೆಡಿಯಾಗಿದೆ. ಇದು ಬಾಣಂತಿಗೆ ಮಾತ್ರವಲ್ಲದೆ ಶೀತವಾದ ಸಮಯದಲ್ಲಿ ಯಾರಿಗೆ ಬೇಕಾದರೂ ಅನ್ನದ ಜೊತೆಗೆ ಸೇವಿಸಬಹುದು. ಇದು ಒಂದು ಆರೋಗ್ಯಕರವಾದ ಸಾರು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.